ಮಾಡಬೇಕು. ಸೊ ಬನ್ನಿ ಹಂಗೆ ವಾಕ್ ಮಾಡೋದು. ಸೊ ಇವತ್ತಿನ ಬ್ಲಾಗು ಡೈಲಿ ನಾನು ತರಬೇಕು ನೀರು ಕ್ಯಾನು. ಸೊ ಬನ್ನಿ ಹಂಗೆ ನೀರು ತಗೊಂಡು ಸೊ ಬರೋದ ಇಲ್ಲಿ ಅಂದ್ಬಿಟ್ಟು ನೋಡಿ ಕ್ಯಾನ್ ತಗೊಳ್ಳಂತ ಯಾವುದೇ ಮರ್ತ್ಕೊಂಡು ಅವಾಗಲೇ ಬೇಗನೆ ಹಾಕೋಬಿಟ್ಟಿದ್ದೀನಿ ನೋಡಿ. ಆಯ್ತು ನಿಜವಾಗ್ಲೂ ಸಪ್ಪೆ ಹಾಲು ಕುಡಿಯೋಕ್ಕೆ ನಿಜವಾಗ್ಲೂ ಕಷ್ಟ ಕೈಸ್. ಯಾಕಂದರೆ ನಾನು ಇಟ್ಟಿದ್ದೀನಿ ಬೇಯಕ್ಕೆ ಸೋಯಾ ಚಂಕ್ಸು. ಕರ್ನಾಟಕದ ಎಲ್ಲ ಜನತೆಗೆ ನಿಮ್ಮ ಚಂದ್ರಕಮಳಿಗೆ ಮಾಡುವ ನಮಸ್ಕಾರಗಳು ಗಾಯಿಸಿ. ಇವತ್ತಿನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಮುಂದೆ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಡೈಲಿ ಬ್ಲಾಗು. ಸೊ ಡೈಲಿ ಬ್ಲಾಗ್ ಇವತ್ತು ಏನು ಮಾಡ್ತೀನಿ ಅಂದರೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದು ಪಾರ್ಕಿಂದ. ನೋಡಿ ಬೆಳಿ ಆಲ್ರೆಡಿ ವಾಕ್ ಮಾಡೋಕ್ಕೆ ಬಂದಿದ್ದೀನಿ ಪಾರ್ಕ್ಗೆ. ಸೊ ಈಗ ವಾಕ್ ಮಾಡಬೇಕು. ಸೊ ಬನ್ನಿ ಹಂಗೆ ವಾಕ್ ಮಾಡೋದು. ಸೊ ಇವತ್ತಿನ ಬ್ಲಾಗು ಡೈಲಿ ಬ್ಲಾಗಲ್ಲಿ ತೋರಿಸ್ತೀನಿ ಏನಿರುತ್ತೆ ರೂಟೀನು ಅಂತ. ಸೊ ಇವಾಗ ಸ್ವಲ್ಪ ಹೊತ್ತು ವಾಕ್ ಮಾಡ್ಕೊಂಡು ಎಷ್ಟು ಹಂಗೆ ಹೋದ ಬನ್ನಿ ಮನೆ ಕಡೆ. ವಾಕ್ ಮಾಡಕ್ಕೆ ಬಂದಿದ್ದೀನಿ ಪಾರ್ಕ್ಗೆ, ಯಾರೂ ಇಲ್ಲ ಬೆಳಿಗ್ಗೆ. ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿ. ಸೊ ಗುಡ್ ಮಾರ್ನಿಂಗ್ ಎಲ್ಲರೂ ಇದ್ದಿದ್ದೀರಾ ಅನ್ಕೋತೀನಿ. ಸೊ ಈಗ ಬನ್ನಿ ಹಂಗೆ ಹೋಗೋದ ವಾಕ್ ಮಾಡ್ಕೊಂಡು. ಗೈಸ್ ಏನಪ್ಪ ಅಂತ ಅಂದರೆ ನೆನ್ನೆ ಬ್ಲಾಗ್ಗೆ ತುಂಬ ಒಳ್ಳೆಯ ಸಪೋರ್ಟ್ ಮಧ್ಯೆ ರೆಸ್ಪಾನ್ಸ್ ಮಾಡಿದ್ದೀರಾ. ಒಬ್ಬರು ಯಾರೋ ಗುಡ್ ಲಕ್ ಅಂತಲೂ ಹಾಕೋರೆ, ಥ್ಯಾಂಕ್ ಯು ಅವ್ರಿಗೆ ಬ್ಲಾಗ್ ಕಡೆಯಿಂದ. ಸೊ ನೆನ್ನೆ ಒಳ್ಳೆ ರೆಸ್ಪಾನ್ಸ್ ಬಂದೈತೆ, ಬ್ಲಾಗಿಗೆ ಚೆನ್ನಾಗಿ ವ್ಯೂಸ್ ಬಂದೈತೆ. ಸೊ ಹಂಗೆ ಸಪೋರ್ಟ್ ಮಾಡ್ತಾಯಿರಿ. ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಇರೋದೆಲ್ಲ ಕಡಿಮೆ. ಸೊ ಇನ್ಮೇಲೆ ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತೀನಿ. ಸೊ ಥ್ಯಾಂಕ್ ಯು. ಯಾರು ಕಮೆಂಟ್ ಹಾಕಿದ್ದು ನನಗೆ ಗುಡ್ ಲಕ್ ಅಂತ ಅವ್ರು ರಿಪ್ಲೈ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು. ಸೊ ಒಳ್ಳೆ ರೆಸ್ಪಾನ್ಸ್ ಬಂದೈತೆ. ಸೊ ಹಂಗೆ ಸಪೋರ್ಟ್ ಮಾಡಿ. ಸೊ ಹಂಗೆ ಪಾರ್ಕಲ್ಲಿ ವಾಕ್ ಮಾಡ್ಕೊಂಡು ಹೋಗೋದು ಬನ್ನಿ ಗೈಸ್, ತೋರಿಸ್ತೀನಿ ಹಂಗೆ ಇವತ್ತು ಬೆಳಗಲ್ಲಿ ಏನಿರುತ್ತೆ. ಸೊ ಆ್ಯಕ್ಚುಲಿ ಇವತ್ತು ರಾಮನವಮಿಗೆ ಏನೇ ವಾಕ್ ಮುಗಿಸ್ಕೊಂಡು ಮನೆಗೆ ಹೋಗೋದ ಬನ್ನಿ, ಆಮೇಲೆ ತೋರಿಸ್ತೀನಿ. ಗಾಯ್ಸಿಗೆ ಬಂದಿದ್ದೀನಿ ಪಾರ್ಕಿಂದ ವಾಕ್ ಮಾಡ್ಕೊಂಡು. ಸೊ ಇವಾಗ ಸ್ವಲ್ಪ ನೀರು ತರಬೇಕು ಕ್ಯಾನ್ಗೆ. ಸೊ ನೀರು ಖಾಲಿ ಆಗ್ಬಿಟ್ಟೈತೆ ಮನೇಲಿ ಕುಡಿಯೋ ನೀರು. ಸೊ ಎಲ್ಲ ಕೆಲ್ಸಕ್ಕೆ ಹೋಗೋರೆ ಅಲ್ಲಿ ಹೊರಗಡೆ ಅಂತ. ಇವಾಗ ನಾನು ತರಬೇಕು ನೀರು ಕ್ಯಾನು. ಸೊ ಬನ್ನಿ ಹಂಗೆ ನೀರು ತಗೊಂಡು ಸೊ ಬರೋದ. ಸೊ ಇವತ್ತಿನ ಬ್ಲಾಗಲ್ಲಿ ಡೈಲಿ ತೋರಿಸ್ತೀನಿ ಇರುತ್ತೆ ಅಂತ. ಗೈಸ್ ನಾನು ಡೈಲಿ ಬ್ಲಾಗ್ ಮಾಡಲ್ಲ, ಆದರೂ ವೀಕ್ಲಿ ಬ್ಲಾಗ್ನೇ ಡೈಲಿ ಥರ ಮಾಡ್ತೀನಿ ಅಷ್ಟೇ. ಸೊ ಈಗ ಹಂಗೆ ಹೋಗೋದು ಬನ್ನಿ, ಹೋಗ್ಬಿಟ್ಟು ಹಂಗೆ ತಗೊಬರೋದ. ಸೊ ಲೆಟ್ಸ್ಗೋ ತೋರಿಸ್ತೀನಿ ಹಂಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗಾಯ್ಸ್ ನೋಡ್ತಾಯಿರಿ. ಸೊ ಹೋಗೋದ ಬನ್ನಿ. ಗಾಯ್ಸ್ ನಾನು ಮನೆಗೆ ನೀರು ತರಬೇಕು ಕ್ಯಾನಲ್ಲಿ ಅಂದ್ಬಿಟ್ಟು ನೋಡಿ ಕ್ಯಾನ್ ತಗೊಳ್ಳಂತ ಯಾವುದೇ ಮರ್ತ್ಕೊಂಡು ಅವಾಗಲೇ ಬೇಗನೆ ಹಾಕೋಬಿಟ್ಟಿದ್ದೀನಿ ನೋಡಿ. ಮರ್ತೋಗ್ಬಿಟ್ಟಿದ್ದೀನಿ ಗೈಸ್, ನಾನು ಕ್ಯಾನ್ ತಗೊಳ್ಳೋದೇ ಮರ್ತೋಗ್ಬಿಟ್ಟಿದ್ದೀನಿ ನೋಡಿ. ಇವಾಗ ಕ್ಯಾನ್ ತಗೋಬೇಕು ನೋಡಿ, ಇಲ್ಲೇ ಐತೆ ಕ್ಯಾನ್, ಮರ್ತೋಗ್ಬಿಟ್ಟಿದ್ದೀನಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಬೇಕಣ್ಣ ಏನೂ ಮಾಡೋಕ್ಕಾಗಲ್ಲ. ಹಂಗಾಯ್ತು ಗೈಸ್ ಒಂದೊಂದು ಟೈಮು. ಈಗ ತಾನೇ ಮಧ್ಯಾಹ್ನ ಪ್ರೋಟೀನ್ಗೆ ಸೋಯಾ ಚಂಕ್ಸ್ನ ಆರ್ಡ್ರ್ ಮಾಡಿದ್ದೆ ನೋಡಿ. ಒಂದೈತೆ ಜೆಪ್ಟೋದಲ್ಲಿ 60 ರೂಪಾಯಿ ಗೈಸ್, 200 ಗ್ರಾಮ್ ಐತೆ ಇದು. ಸೊ ಇವಾಗ ತಿನ್ನಬೇಕು ಮಧ್ಯಾಹ್ನ ಊಟಕ್ಕೆ ಪ್ರೋಟೀನ್ ಜೊತೆಗೆ ಸೋಯಾ ಚಂಕ್ಸ್ ಅಂತಂದರೆ. ನಾನೀಗ ಕಾಫಿ ಟೀ ಎಲ್ಲ ಬಿಟ್ಬಿಟ್ಟಿದ್ದೀನಿ ಆಲ್ಮೋಸ್ಟ್. ಅದಕ್ಕೇ ಬರೀ ಮಿಲ್ಕು ಇಲ್ಲ ಅಂತಂದರೆ ಬ್ಲ್ಯಾಕ್ ಕಾಫಿ ಆ ಥರ ಮಾಡ್ಕೊತೀನಿ. ಯಾಕಂದರೆ ನಾನೀಗ ಕಾಫಿ ಟೀ ಎಲ್ಲ ಬಿಟ್ಬಿಟ್ಟಿದ್ದೀನಿ. ಫುಲ್ಲು ಸ್ವಲ್ಪ ಡಯಟ್ ಮಾಡಬೇಕು, ವೆಯ್ಟ್ ಲಾಸ್ ಮಾಡಬೇಕು ಅಂತ. ಅದಕ್ಕೋಸ್ಕರ ಬರೀ ಪ್ಲೇನ್ ಹಾಲು ಇಲ್ಲ ಅಂತ ಅಂದರೆ ಸ್ವಲ್ಪ ಶುಗರ್ ಆ್ಯಡ್ ಮಾಡ್ಕೊತೀನಿ. ಕಾಯಿಸ್ಬೇಕು, ಒಳ್ಳೆ ಕಾಯಿಸ್ತಾಯಿದ್ದೀನಿ. ಇವಾಗ ಬ್ಲ್ಯಾಕ್ ಕಾಫಿ ಕುಡಿತೀನಿ, ಇಲ್ಲಾಂದರೆ ಹಾಲು ಕುಡಿತೀನಿ ಅಷ್ಟೇ. ಯಾಕಂದರೆ ಹಾಲಲ್ಲಿ ಕ್ಯಾಲ್ಸಿಯಮ್ ಎಲ್ಲ ಪ್ರೋಟೀನ್ ಐತಿಲ್ಲ, ಅದಕ್ಕೋಸ್ಕರ ಅದಕ್ಕೆ ಕುಡಿತೀನಿ. ಇಲ್ಲ ಅಂದರೆ ಮಾಮೂಲಿ ಬ್ಲ್ಯಾಕ್ ಕಾಫಿ ಕುಡಿತೀನಿ ಅಷ್ಟೇ. ಅದನ್ನು ಬಿಟ್ಟರೆ ಕಾಫಿ ಟೀ ಎಲ್ಲ ಕುಡಿಯೋಕ್ಕೆ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಫುಲ್ ಸ್ವೀಟು ಡಯಟ್ಗೆ ನೋಡಿ. ಈಗ ಹಾಕ್ತಿದ್ದೀನಿ. ಸೊ ಈಗ ಇದು ಮಾಡ್ಕೊಂಡು ಕುಡ್ಕೊಂಡು ಕೆಲಸ ಐತೆ. ಸೊ ಬನ್ನಿ ಹೋಗೋದು ಮಾಡ. ಗಾಯ್ಸ್ ನಿಜವಾಗ್ಲೂ ಸಪ್ಪೆ ಹಾಲು ಕುಡಿಯೋಕ್ಕೆ ನಿಜವಾಗ್ಲೂ ಕಷ್ಟ ಗೈಸ್. ಯಾಕಂದರೆ ನಾನು ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ, ಆದರೂ ಫುಲ್ ಸಪ್ಪೆ. ಯಾಕಂದರೆ ಶುಗರ್ ಕುಡಿದ್ಬಿಟ್ರೆ ಮತ್ತೆ ವೇಟ್ ಜಾಸ್ತಿ ಬೀಳ್ತಿದೆ. ಅದಕ್ಕೋಸ್ಕರ ಆದಷ್ಟು ಸಪ್ಪೆ ಹಾಲನ್ನೇ ಕುಡಿಬೇಕು ನಾನು. ಈಗ ನಾನು ಬ್ಲ್ಯಾಕ್ ಕಾಫಿ ಕುಡಿತೀನಿ, ಬ್ಲ್ಯಾಕ್ ಕಾಫಿ ಜಾಸ್ತಿ ಕುಡಿಯೋದು, ಹಾಲು ಸ್ವಲ್ಪ ಕುಡಿತೀನಿ ಅಷ್ಟೇ. ಯಾವಾಗಲೂ ಪ್ರೂಫ್ ಅಷ್ಟೇ. ನಾನು ಜಾಸ್ತಿ ಬ್ಲ್ಯಾಕ್ ಕಾಫಿನೇ ಕುಡಿಯೋದು. ಎದ್ದ ತಕ್ಷಣ ಒಂದು ಡಬ್ಬಷ್ಟು ನೀರು ಕುಡಿತೀನಿ ಮಾರ್ನಿಂಗು, ಆಮೇಲೆ ಬಿಸಿನೀರು, ಇಲ್ಲ ಅಂದರೆ ಹಾಲು ಯಾವ್ದಾರ ಒಂದು, ಇಲ್ಲ ಬ್ಲ್ಯಾಕ್ ಕಾಫಿ. ಇವಾಗ ಇದು ಕುಡ್ಕೊಂಡು ಸೊ ನೆಕ್ಸ್ಟ್ ಏನಂದರೆ ಒಂದು ಮಿನಿ ಬ್ಲಾಗ್ ಐತೆ, ಅದಕ್ಕೊಂದು ವಾಯ್ಸ್ ಓವರ್ ಮಾಡಬೇಕು. ಇದೆಲ್ಲ ಮಾಡಿಬಿಟ್ಟು ಸೊ ಇವತ್ತು ರಾಮನವಮಿ ಐತೆ. ಸೊ ದೇವಸ್ಥಾನಕ್ಕೆ ಹಂಗೆ ಆದರೆ ಹೋಗೋದ ಬನ್ನಿ ತೋರಿಸ್ತೀನಿ. ಹೆಂಗೆ ಹೋಗ್ತೆ ಹಂಗೆ ಮಾಡ್ತೀನಿ. ಸೊ ಬನ್ನಿ ಹಂಗೆ ಇದಾಗಿ ಕುಡ್ಕೊಂಡು ಈಗ ನಾಷ್ಟಕ್ಕೆ ಟೊಮೊಟೊ ಗೊಜ್ಜು ಮತ್ತು ಅನ್ನ ಏನೋ ಐತೆ ಅನಿಸುತ್ತೆ ಮನೇಲಿ, ಅದನ್ನು ತಿನ್ಕೊಳ್ಳೋದೀಗ. ಬನ್ನಿ ಹಂಗೆ ಹೋಗೋದ. ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಗುಡ್ ಮಾರ್ನಿಂಗ್ ಗೈಸ್. ಸೊ ಡೇ 2 ಬ್ಲಾಗ್ಗೆ ಸ್ವಾಗತ. ಸೊ ಇದು ನೆನ್ನೆ ಬ್ಲಾಗ್ಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಗೈಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ಈಗ ಟೈಮ್ ಬಂದು 6:30 ಆಗೈತೆ. ಸೊ ಈಗ ಬನ್ನಿ ಫಸ್ಟು ಪಾರ್ಕ್ಗೆ ವಾಕ್ ಹೋಗಬೇಕು. ಸೊ ಪಾರ್ಕಲ್ಲಿ ವಾಕ್ ಮಾಡ್ಕೊಂಡು ಆಮೇಲೆ ಸಿಗೋದ. ಗೈಸ್ ನೋಡಿ ನಮ್ಮ ಹತ್ರ ಹೆಂಗೈತೆ ಫುಲ್ಲು ಬೆಳಿ ವೆದರು ನೋಡಿ, ಸಕ್ಕತ್ತಾಗೈತೆ ಫುಲ್ ಬೆಳಿ ನಮ್ಮ ಹತ್ರ ವೆದರ್ ನೋಡಿ ಗೈಸ್. ಸೊ ಈಗ ಪಾರ್ಕ್ ಹೋಗಬೇಕು ವಾಕ್ಗೆ. ಸೊ ವಾಕಿಂದ ಮುಗಿಸ್ಕೊ ಬಂದಮೇಲೆ ಮತ್ತೆ ಸಿಗ್ತೀನಿ ಗೈಸ್. ಅಲ್ಲಿ ಟೇಕ್ ಕೇರ್.
ಗಾಯ್ಸ್ ನೋಡಿ ಇಲ್ಲಿ ನಮ್ಮ ಹತ್ರ ಯಾವ ಥರ ಐತೆ ನೋಡಿ, ಸನ್ರೈಸು ಬೆಳಗ್ಗೆ ಸೂರ್ಯ ಹೆಂಗೆ ಉದಯ ಆಗ್ತಾರೆ ನೋಡಿ. ನೋಡಿ ನೋಡಿ ಅಲ್ಲಿ ಯಾರೋ ವರ್ಕ್ ಮಾಡ್ತಾವ್ರೆ ಆ ಕಡೆ ಸೈಡು. ಇಲ್ಲಿ ನೋಡಿ ಯಾವ್ದಾದ್ರು ಸೂರ್ಯ ಹೆಂಗೆ ಉದುರ್ತೈತೆ. ನಿಮ್ಮ ಇದರಿಂದ ಬೆಳಗ್ಗೆ ಬರುತ್ತಾ ಅಂತ ಕಮೆಂಟ್ ಮಾಡಿ ಗಾಯ್ಸ್. ನೋಡಿ ಸಖತ್ತಾಗಿದೆ ಬೆಳಗ್ಗೆ ಸೂರ್ಯ. ಗಾಯ್ಸ್ ಇವಾಗ ನನಗೆ ಪ್ರೋಟೀನ್ಗೆ ನಾನು ಇಲ್ಲಿ ನೋಡಿ ಸೋಯಾ ಚಂಕ್ಸ್ನ ಇಟ್ಟಿದ್ದೀನಿ ಬೇಯಕ್ಕೆ. ಸೋಯಾ ಚಂಕ್ಸು ಇದ್ರದ್ದು ರೆಸಿಪಿ ನಾನು ತೋರಿಸ್ತೀನಿ ಇವಾಗ ಮಾಡಿ ಯಾವ ಥರ. ನಂಗೆ ಸಿಂಪಲಾಗಿ ಮಾಡ್ಕೊತೀನಿ ಯಾವ ಥರ ಬೇಕು ಅಂತ. ಈಗ ಇದನ್ನ ಬೇಯ್ಕೆ ಹಾಕಿದ್ದೀನಿ. ಸೊ ಇದು ಬೇಯ್ತಾ ಇರೋದಂತ ಹೋಗಿ ಏನೇನು ಬೇಕು ಇದಕ್ಕೆ ಸ್ವಲ್ಪ ಈರುಳ್ಳಿ ಎಲ್ಲ ಐತೆ ಮನೇಲಿ, ಒಂಚೂರು ಕ್ಯಾರೆಟು ಮತ್ತು ಬೀನ್ಸ್ ಅಂದ್ಬಿಡೋದು, ಅದನ್ನ ಬೇಕಾಗಬೇಕು. ಸೊ ಈಗ ತೋರಿಸ್ತೀನಿ ರೆಸಿಪಿ ಇದಕ್ಕೆ ಹೆಂಗಿರುತ್ತೆ ನನ್ನ ಡಯಟ್ಗೆ ಅಂತ. ಸೊ ಬನ್ನಿ ಹೋದ ಅಂಗಡಿಗೆ ಫಸ್ಟ್ ಹೋಯ್ತು ಅಂದ್ಬಿಡೋದು. ಗಾಯ್ಸ್ ನೋಡಿ ಈಗ ನಾನು ಮತ್ತು ಕ್ಯಾರೆಟ್ನು ಮತ್ತು ಬೀನ್ಸ್ನವೇ ಇಟ್ಟಿದ್ದೀನಿ ಬೇಯೋಕ್ಕೆ. ಇದನ್ನ ಹಂಗೆ ಬೇಯಿಸ್ಬಿಟ್ಟು ಹಂಗೆ ತಿನ್ನೋದು. ಇದನ್ನ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಕುಕ್ ಮಾಡಿಬಿಟ್ಟಿದ್ವಿ ಇವಾಗ ಇದನ್ನ ಸೋಯಾ ಬೀನ್ಸು ಸ್ವಲ್ಪ ನೀರು ಸೋಯಾಬೀನ್ ಇದಕ್ಕೂ ಮಸಾಲೆ ಹಾಕಬೇಕು. ಸೊ ಇದು ಬೇಯ್ತಲ್ಲಿ ನಂಗೆ ಅದನ್ನ ರೆಡಿ ಮಾಡ್ಕೊಬಿಡೋದ. ಬನ್ನಿ ಗೈಸ್. ಇವಾಗೆಲ್ಲ ಆಯಿತು. ಸೊ ಈಗ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಎಲ್ಲ ಆಗಾಯಿತು ನಾನು. ಸೊ ಈಗ ನಾನು ಜಿಮ್ದು ಮೀಲೆಲ್ಲ ರೆಡಿ ಮಾಡಿದ್ದೀನಿ ಅಂದರೆ ನಾನು ಯಾವ ಥರ ಡಯಟ್ ಮಾಡ್ತೀನಿ ಅಂತ ಸೊ ತೋರಿಸ್ತೀನಿ ಬನ್ನಿ ಯಾವ ಥರ ಇರುತ್ತೆ ಅಂತ. ಒಂದು ನೋಡಿ ಇಲ್ಲಿ ಮಾಡ್ಕೊಂಡಿದ್ದೀನಿ ಗಾಯ್ಸ್. ಇವಾಗ ಆಲ್ರೆಡಿ ನಾನು ನೋಡಿ ಮಾಡ್ಕೊಂಡಿದ್ದೀನಿ ಈಗ ಆಲ್ರೆಡಿ ಫುಡ್ ಎಲ್ಲ ಊಟ ಇವಾಗ ಮಾಡಬೇಕು. ಸೊ ಮಾಡ್ಬಿಟ್ಟು ಸಿಗ್ತೀನಿ ನೋಡಿ. ಸೊ ಗಾಯ್ಸ್ ಮತ್ತು ಇನ್ನೇ ಈ ಬ್ಲಾಗ್ನ ಸೊ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ ಗಾಯ್ಸ್. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್, ಸಪೋರ್ಟ್ ಮಾಡಿ.